ರೆಗ್ಯುಲೇಟಿಂಗ್ ಆಕ್ಟ್ 1773 ರೆಗ್ಯುಲೇಟಿಂಗ್ ಆಕ್ಟ್ ಹೇಳ್ತೀನಿ ಒಂದೊಂದು ಆರಾಮ್ ರೀಸನ್ ಮಾಡ್ತೀನಿ. ನಮ್ಮ PCPS ಕೇಳೋ ಆಲ್ಮೋಸ್ಟ್ ಇವೇ ಬರ್ತಾವ್ರಿ. ಮತ್ತೆ ಇನ್ನ ಡೆಪ್ತ್ ಬೇಕಂತ ಜೊತೆ ಓದು ಎಲ್ಲಾಟ ನನ್ನಿಂದ ಅಂತ್ರಿ ಸರ್ ಎಲ್ಲಾಟ ಒಬ್ಬರಿಂದಂತ ಸತ್ತು ಹೇಳಕ್ಕಾಗಲ್ಲ. ಮತ್ತೆ ಎಲ್ಲಾಟ ಹೋಗಂತ ಯಾರು ಇಲ್ಲಿ ಕೊಡಲ್ರಿ. ಎಲ್ಲಾಟ ಬರ್ಕೊಂಬಂದು ಸತ್ತೋತೀವಿ. ಸೊ PCPS ಏನ್ ಜಾಸ್ತಿ ಕೇಳ್ತಲ್ಲ ಸರ್, ಅದ್ರ ಬಗ್ಗೆ ನಾವು 1773 ರೆಗ್ಯುಲೇಟಿಂಗ್ ಯಾಕೆ ಮಾಡ್ತಾರೆ ಇದು. ಬಂಗಾಳದ ಮೊಟ್ಟ ಮೊದಲ ಗವರ್ನರ್ ಯಾರ್ರಿ? ರಾಬರ್ಟ್ ಕ್ಲೈವ್ ಸರ್. ಬಂಗಾಳದ ಮೊಟ್ಟ ಮೊದಲ ಗವರ್ನರ್ ಅಂತಂದ್ರ ರಾಬರ್ಟ್ ಕ್ಲೈವ್ ಬರ್ತಾನೆ ಸರ್. ಇದು ನೆಕ್ಸ್ಟ್ ಬಂಗಾಳದ ಮೊದಲ ಗವರ್ನರ್ ಜನರಲ್ ಅಂತಂದ್ರ ವಾರನ್ ಹೇಸ್ಟಿಂಗ್ಸ್ ಅಂತ. ನೆಕ್ಸ್ಟ್ ಭಾರತದ ಮೊದಲ ಗವರ್ನರ್ ಯಾರು ಅಂತಂದ್ರ ಲಾರ್ಡ್ ವಿಲಿಯಂ ಬೆಂಟಿಕ್. ಈ ಗವರ್ನರ್ ಜನರಲ್ ಹುದ್ದೆ ಯಾವ ವರ್ಷ ರದ್ದಾಗುತ್ತೆ ಅನ್ನೋದು 1858 ರೀ. ಕರೆಕ್ಟಲ್ರಿ? ನೋಡ್ರಿ ಬಂಗಾಳದ ಮೊಟ್ಟ ಮೊದಲ ಗವರ್ನರ್ ಅಂತಂದ್ರ ರಾಬರ್ಟ್ ಕ್ಲೈವ್. ಈ ಬಂಗಾಳದ ಗವರ್ನರ್ ಜನರಲ್ ಯಾವ ವರ್ಷ ಆಗಿತ್ತು ಅಂತಂದ್ರ ಅದೇ 1772-73 ಸರ್. ಅವಾಗ ಗವರ್ನರ್ ಜನರಲ್ ಯಾರು ಆಗ್ತಾರ ಅಂತಂದ್ರ ವಾರನ್ ಹೇಸ್ಟಿಂಗ್ಸ್. ಈ ಬಂಗಾಳದ ಗವರ್ನರ್ ಜನರಲ್ ಇದ್ದಿದ್ದು ಭಾರತದ ಗವರ್ನರ್ ಯಾವ ವರ್ಷ ಆಗಿತ್ತು ಅಂತಂದ್ರ 1833. ಅವಾಗ ಭಾರತದ ಗವರ್ನರ್ ಯಾರಂತಂದ್ರ ಲಾರ್ಡ್ ವಿಲಿಯಂ ಬೆಂಟಿಕ್. ಈ ಭಾರತದ ಗವರ್ನರ್ ಜನರಲ್ ಇದ್ದಿದ್ದು ಯಾವ ವರ್ಷ ರದ್ದಾಗುತ್ತೆ ಅಂತಂದ್ರ 1858. ಅವಾಗ ಭಾರತದ ಮೊದಲ ವೈಸರಾಗಿ ಯಾರು ನೇಮಕಾತ್ರಿ? ಲಾರ್ಡ್ ಕ್ಯಾನಿಂಗ್ ಸರ್. ಯಾರು ನೇಮಕಾತ್ರಿ ಅಂತಂದ್ರ ಲಾರ್ಡ್ ಕ್ಯಾನಿಂಗ್ ಅವ್ರ ನೇಮಕಾತ್ ನೋಡಿ ಸರ್. ಇದು ನೆಕ್ಸ್ಟ್ 1773 ಕಾಯ್ದೆ ಒಳಗೆ ಏನ್ ಮಾಡ್ತಂತಂದ್ರ ಸುಪ್ರೀಂ ಕೋರ್ಟ್ ನೇಮಕಾತ್ ಸರ್. ಸುಪ್ರೀಂ ಕೋರ್ಟ್ ನೇಮಕಾತದ. ಅದ್ರ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತಿದ್ವಿ ನಾವು? ಸರ್ ಎಲಿಜಾ ಇಂಪಸ್ ಸರ್. ಇವ್ರಿಗೆ ಸಹಾಯ ಮಾಡಲು ಎಷ್ಟು ಜನ ಬರ್ತಾರೆ ಅಂತ ಹೇಳಿದ್ವಿ ನಾವು? 1+3. ಕರೆಕ್ಟ್ ಅಲ್ರಿ? ಒಬ್ಬ ಮುಖ್ಯ ನ್ಯಾಯಮೂರ್ತಿ 3 ಜನ ನ್ಯಾಯಾಧೀಶರು ಬರ್ತಾನೆ ಸರ್. ಇದು ನೆಕ್ಸ್ಟ್ ಈ ಪ್ರಸ್ತುತ ಎಷ್ಟು ಸುಪ್ರೀಂ ಕೋರ್ಟ್ 37+1 ಬರ್ತಾನೆ ಸರ್. ಇದು ನೆಕ್ಸ್ಟ್ ಮತ್ತೇನಂತ 1773 ದ್ವಿಮುಖ ಸರ್ಕಾರ ಅಂತ ರದ್ದಾಗುತ್ತೆ ನೋಡ್ರಿ. ದ್ವಿಮುಖ ಸರ್ಕಾರ ಕಾಯ್ದೆ ಮಾಡ್ತಂತಂದ್ರ ರದ್ದಾಗುತ್ತ. ಯಾವ ವರ್ಷ ರದ್ದಾಗುತ್ತ ಅನ್ನೋದು 1772 ನೋಡ್ರಿ. ದ್ವಿಮುಖ ಸರ್ಕಾರ ಕಾಯ್ದೆ ಯಾವ ವರ್ಷ ರದ್ದಾಗುತ್ತೆ ಕ್ವಶನ್ ಅಂತಂದ್ರ 1772 ಮಾಡ್ತಂತಂದ್ರ ಇದು ರದ್ದಾಗುತ್ತೆ ನೋಡಿ ಸರ್. ಇದು ನೆಕ್ಸ್ಟ್ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನ್ ಹೇಳ್ತಂತಂದ್ರ ಕಂಪನಿ ನೌಕರರು ಯಾವುದೇ ಖಾಸಗಿ ವ್ಯವಹಾರದಲ್ಲಿ ತೊಡಗದಂತಾಗೂ ಸ್ಥಳೀಯರಿಂದ ಕಾಣಿಕೆ ಲಂಚ ಸ್ವೀಕರಿಸಿದ ನಿರ್ಬಂಧ ಆಗತ್ತೆ ನೋಡಿ. ಇನ್ನೊಂದ್ಸಲ ಕೇಳ್ರಿ. 1773 ರೆಗ್ಯುಲೇಟಿಂಗ್ ಕಾಯ್ದೆ ಬಂತಂತಂದ್ರ ಬಂಗಾಳದ ಗವರ್ನರ್ ಏನಾಗತ್ತಣ? ಬಂಗಾಳದ ಗವರ್ನರ್ ಇರ್ತಾರೆ ರಾಬರ್ಟ್ ಕ್ಲೈವ್. ಗವರ್ನರ್ ಜನರಲ್ ಅಂತ ಯಾರಾಗ್ತಾರ? ವಾರನ್ ಹೇಸ್ಟಿಂಗ್ಸ್ ಸರ. ಈ ವಾರನ್ ಹೇಸ್ಟಿಂಗ್ಸ್ ಅವ್ರಿಗೆ ಸಹಾಯ ಮಾಡಲು ಜನ ಬರ್ತಾರ? 4 ಜನ ಬರ್ತಾರೆ. ನೆಕ್ಸ್ಟ್ ಇಲ್ಲಿ ಏನಂತಂದ್ರ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ ನೋಡಿ ಸರ್. ಇದು ಅದಕ್ಕೆ ಏನ್ ಕರೀತಾರೆ ಸುಪ್ರೀಂ ಕೋರ್ಟ್ಗಣ? ಫೋರ್ಟ್ ವಿಲಿಯಂ ಕೋರ್ಟ್ ಅಲ್ಲಿ ಸರ್. ಕಲ್ಕತ್ತಾದ ಫೋರ್ಟ್ ವಿಲಿಯಂ ನ್ಯಾಯಮೂರ್ತಿ ಫಸ್ಟ್ ಸ್ಥಾಪನೆ ಆಗ್ತದೆ. ಅದ್ರ ಮೊದಲ ಮುಖ್ಯ ನ್ಯಾಯಮೂರ್ತಿ ಅಂತಂದ್ರ ಸರ್ ಎಲಿಜಾ ಇಂಪಸ್ ಸರ್. ಇದು ಮತ್ ಇನ್ನೊಂದು ಇಂಪಾರ್ಟೆಂಟ್ ಏನ್ ಹೇಳ್ತಂತಂದ್ರ ಈ ಒಂದು ಕಂಪ್ನಿ ನೌಕರಿ ಐತಲ್ ಸರ್, ಅವ್ ಐತಲ್ರಿ ಸಾರ್ವಜನಿಕರಿಂದಾತಿ ಮತ್ತೆ ಬೇರೆಯವರಿಂದಾತಿ ಯಾವುದೇ ಒಂದು ಲಂಚ ಪಡೆಯದಂತೆ ನಿರ್ಬಂಧ ಹಾಕಿದಂತ ಕಾಯ್ದೆ ಯಾವ್ದಂತಂದ್ರ 1773 ರೆಗ್ಯುಲೇಟಿಂಗ್ ಕಾಯ್ದೆ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಬರ್ತಾನೆ ಪಿಟ್ಸ್ ಇಂಡಿಯಾ ಆಕ್ಟ್ ಅಂತ ಬರ್ತಾರೆ. ಇದು ಯಾವ ವರ್ಷ ಬರ್ತಾರೆ? 1784 ಸರ್. ಪಿಟ್ಸ್ ಇಂಡಿಯಾ ಆಕ್ಟ್ ಅಂತ ಬರ್ತ ನೋಡ್ರಿ. ಈ ಪಿಟ್ಸ್ ಇಂಡಿಯಾ ಆಕ್ಟ್ ಏನ್ ಹೇಳತ್ತಂತಂದ್ರ ಇಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಸ್ಥಾಪನೆ ಆತ್ ನೋಡ್ರಿ. 1784 ಪಿಟ್ಸ್ ಇಂಡಿಯಾ ಕಾಯ್ದೆ ಮೂಲಕ ಬೋರ್ಡ್ ಆಫ್ ಕಂಟ್ರೋಲ್ ಸ್ಥಾಪನೆ ಆಗ್ತಾನ. ಮತ್ತೆ ಇದೇನ್ ಹೇಳತ್ತಂತಂದ್ರ ವಾಣಿಜ್ಯ ಮತ್ತು ಆಡಳಿತ ಕಾರ್ಯಗಳನ್ನ ಬೇರ್ಪಡಿಸ್ತದ ನೋಡ್ರಿ. ವಾಣಿಜ್ಯ ಮತ್ತು ಆಡಳಿತ ಕಾರ್ಯಗಳನ್ನ ಬೇರ್ಪಡಿಸ್ತದ. ಅಲ್ಲಿ ವಯಸ್ಸರನಿಗೆ ಸಹಾಯ ಮಾಡಲು ಎಷ್ಟು ಅಂತ ಹೇಳಿದ್ನಲ್ಲಿ ನಾನು 4 ಜನ. ಇಲ್ಲಿ ಎಷ್ಟು ಮಾಡ್ತದ? 3 ಜನ ಮಾಡ್ತಾನ. ಒಬ್ರನ್ನ ಬೆಳೆಸ್ತಾನ ನೋಡಿ ಸರ್. ಇದು ಮತ್ ಇನ್ನೊಂದೇನ್ ಹೇಳುತ್ತಂತಂದ್ರೆ ಕಂಪನಿ ಭೂ ಪ್ರದೇಶಗಳು ಪ್ರಪ್ರಥಮ ಬಾರಿಗೆ ಬ್ರಿಟಿಷ್ ಪ್ರಶಾಸನ ಇಂಡಿಯಾಕ್ಕೆ ಒಳಪಟ್ಟು ಅಂತ ಹೇಳತ್ ನೋಡ್ರಿ. ಇಷ್ಟು ನೆನಪಿಡ್ರಿ. 1784 ಪಿಟ್ಸ್ ಇಂಡಿಯಾ ಆಕ್ಟ್ ಏನಂತಂದ್ರ 4 ಜನದ ಎಷ್ಟು ಜನ ಕಳಿಸ್ತಾರ ಅಂತಿದ್ನಲ್ಲಿ 3 ಜನಕ್ಕೆ. ಮತ್ತ ಕಂಪನಿಯ ವಾಣಿಜ್ಯ ಮತ್ತು ಆಡಳಿತ ಕಾರ್ಯಗಳನ್ನ ಬೇರ್ಪಡಿಸ್ತಂತ. ನೆಕ್ಸ್ಟ್ ಏನಂತಂದ್ರ ಮತ್ತೇನ್ ಹೇಳಿದ್ರಿ? ಇಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಸ್ಥಾಪನೆ ಆಗ್ತದೆ. ಮೊಟ್ಟ ಮೊದಲ ಬಾರಿಗೆ ಕಂಪನಿಯ ಭೂ ಪ್ರದೇಶಗಳು ಬ್ರಿಟಿಷ್ ಪ್ರಶಾಸನ ಇಂಡಿಯಾಕ್ಕೆ ಏನಂತಂದ್ರ ಒಳಪಟ್ಟುವಂತ ಯಾವೊಂದು ಕಾಯ್ದೆ ಹೇಳತ್ತಂತಂದ್ರ 1784 ಪಿಟ್ಸ್ ಇಂಡಿಯಾ ಕಾಯ್ದೆ ಹೇಳತ್ ನೋಡಿ ಸರ್. ಇದು ಅರ್ಥ ಆಯ್ತಲ್ರಿ? ಇದು ನೆಕ್ಸ್ಟ್ ಬರ್ತಾನ 1786 ಕಾಯ್ದೆ. ಅತಿ ಹೆಚ್ಚು ಜಾಸ್ತಿ ಕ್ವಶನ್ ಏನ್ ಬಿಡೋದ್ರ ಬಗ್ಗೆ ರೀ. 1786 ಕಾಯ್ದೆ ಅಂದ್ರ ಇದು ಕ್ವಶನ್ ಏನಂತಂದ್ರ ಯಾವೊಂದು ಕಾಯ್ದೆ ಗವರ್ನರ್ ಜನರಲ್ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಸೇನಾಪಡೆ ಮುಖ್ಯಸ್ಥಾನ ಮಾಡತ್ತಂತಂದ್ರ 1786 ಕಾಯ್ದೆ ನೋಡ್ರಿ. ಅಂದ್ರ ಏನ್ ಬ್ರಿಟಿಷ್ ಒಬ್ಬ ಏನ್ ಅಧಿಕಾರಿ ಇರ್ತಾನಲ್ರಿ ಅವನ್ನ ಭಾರತೀಯ ಸೇನೆಯ ಒಂದು ಸೇನಾಪಡೆಯ ಮುಖ್ಯಸ್ಥನಾಗಿ ಯಾವೊಂದು ಕಾಯ್ದೆ ಮಾಡತ್ತಂತಂದ್ರ 1786 ಕಾಯ್ದೆ. ಮತ್ತೇನಂತಂದ್ರ ಗವರ್ನರ್ ಜನರಿಗೆ ವಿವೇಚನ ಅಧಿಕಾರ ಕೊಟ್ಟಂತ ಕಾಯ್ದೆ ನೋಡ್ರಿ. ಇವ್ ನೆನ್ಪಿಟ್ರೆ ಸಾಕು.
1786 ಕಾಯ್ದೆ ಒಂದ್ ಏನ್ ಹೇಳ್ತಂತ ನಾನು ಸೇನಾಪಡೆ ಮುಖ್ಯಸ್ಥನ ಏನು ಬ್ರಿಟಿಷ್ ಮುಖಂಡನ ಭಾರತೀಯ ಸೇನಾಪಡೆ ಮುಖ್ಯಸ್ಥನಾಗಿ ಮಾಡ್ತದ. ಮತ್ತೇನ್ ಹೇಳಿದ್ರಿ ಏನಂತ ಗವರ್ನರ್ಗೆ ವಿವೇಚನ ಅಧಿಕಾರ ಕೊಟ್ಟಂತ ಕಾಯ್ದೆ ಅಂತಂದ್ರ 1786 ಕಾಯ್ದೆ ಬರ್ತದೆ ಸರ್. ನೆಕ್ಸ್ಟ್ ಇಲ್ಲಿ ಚಾರ್ಟರ್ ಕಾಯ್ದೆ ಅಂತ ಬರ್ತಾರೆ. ಎಷ್ಟು ಬರ್ತಾವ ಟೋಟಲ್ ಚಾರ್ಟರ್ ಕಾಯ್ದೆ 4 ಬರ್ತದೆ ಸರ್. ಒಟ್ಟು ಚಾರ್ಟರ್ ಕಾಯ್ದೆ ಎಷ್ಟು ವರ್ಷ ಬರ್ತದೆ ಅಂತಂದ್ರ ಎಷ್ಟು ವರ್ಷಕ್ಕೊಮ್ಮೆ ಬರ್ತಾವ ನಾವು 20 ವರ್ಷಕ್ಕೊಮ್ಮೆ ಅಂತಂದ್ರ 4 ಚಾರ್ಟರ್ ಕಾಯ್ದೆ ಬರ್ತಾವ ಸರ್. ಇದು 1793, 1813, 1833 ಸರ್. ಫಸ್ಟ್ 1853 ಸರ್. ಫಸ್ಟ್ 1793 ಚಾರ್ಟರ್ ಕಾಯ್ದೆ. ಈ 17 ಕರೆಕ್ಟ್ ಕೇಳ್ರಿ. 1793 ಚಾರ್ಟರ್ ಕಾಯ್ದೆ ಏನ್ ಹೇಳ್ತಂತಂದ್ರ ಈ ಸರ್ ಏನೇ ಒಂದು ಭಾರತೀಯ ಒಂದು ಎಲ್ಲೇ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ಲಿ ಆ ಕಂಪ್ನಿ ಕೆಲಸ ಮಾಡೋಗೆ ಭಾರತೀಯ ಖಜಾನೆಯಿಂದ ವೇತನ ಕೊಡ್ಬೇಕಂತ ಹೇಳ್ತ ನೋಡ್ರಿ. ಯಾಕೆ ಕಾಯ್ದೆ ಹೇಳತ್ತ 1793 ಕಾಯ್ದೆ. ಮತ್ತೆ ಈ ಕಾಯ್ದೆ ಏನ್ ಹೇಳ್ತಂತಂದ್ರ ಅಲ್ಲಿ ಸೇನಾಪಡೆ ಮುಖ್ಯಸ್ಥನ ಅಧಿಕಾರ ಕೊಟ್ಟಿತ್ತು. ಇಲ್ಲಿ ಕೊಟ್ಟಿತ್ತು ಯಾವ ಕಾಯ್ದೆ ಕೊಟ್ಟಿತ್ತು 1786 ಕಾಯ್ದೆ ಕೊಟ್ಟಿತ್ತು. ಅದನ್ನ ಏನ್ ಮಾಡ್ತಂತ ತೆಗೆದೇ ಕೊಡ್ತದೆ. ಇಲ್ಲಿ 2 ಪಾಯಿಂಟ್ ಅದು. ಮತ್ತೆ ಇದು ಏನ್ ಹೇಳ್ತಂತಂದ್ರ ನೀವು ಏನಂತ ಏಕಸಮ ವ್ಯಾಪಾರ ಅಂದ್ರೆ ಮೋನೋಪಲ್ಸ್ ಅಂತ ಕರಿತಲ್ರಿ. ಏಕಸಮ ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟಂತ ಕಾಯ್ದೆ ಬರ್ತಂತಂದ್ರ 1793 ಕಾಯ್ದೆ ಬರ್ತದ ಸರ್. ಇದು ಅರ್ಥ ಆಯ್ತಲ್ರಿ? ಇಲ್ಲ ಕರೆಕ್ಟ್ ಆಗಿ ಕೇಳ್ರಿ. 1793 ಚಾರ್ಟರ್ ಕಾಯ್ದೆ 1 ಪಾಯಿಂಟ್ ಏನ್ ಹೇಳಿದೆ ಭಾರತದಲ್ಲಿ ಎಲ್ಲೇ ಕೆಲಸ ಮಾಡಿ ಅವ್ರಿಗೆ ಭಾರತೀಯ ಖಜಾನೆಯಿಂದ ವೇತನ ಕೊಡ್ಬೇಕು ಅಂತ ಹೇಳುತ್ತ. 1ನೇ ಪಾಯಿಂಟ್ ಇದು. 2ನೇ ಪಾಯಿಂಟ್ ಏನ್ ಹೇಳುತ್ತಂತ ಮೋನೋಪಾಲಿಸಿ ಸರ್. ಅಂದ್ರೆ ಭಾರತದಲ್ಲಿ ಏಕಸ್ವಾಮ್ಯ ವ್ಯಾಪಾರ ಮಾಡೋ ಅನುವು ಮಾಡಿಕೊಟ್ಟಂತ ಕಾಯ್ದೆ ಅಂತಂದ್ರ 1793 ಚಾರ್ಟರ್ ಕಾಯ್ದೆ. ನೆಕ್ಸ್ಟ್ ಇನ್ನೊಂದ್ ಏನ್ ಹೇಳಿದ ಆ ಸೇನಾಪಡೆ ಮುಖ್ಯಸ್ಥನ ಏನಿಲ್ಲ ಅಂತ ತೆಗೆದಾಕ್ಬಿಡ್ತು ನೋಡಿ. ಇವು 3 ಪಾಯಿಂಟ್ ನೆನ್ಪಿಡ್ರಿ. ಅರ್ಥ ಆಯ್ತಿಲ್ಲ ಅಣ್ಣ ಇದು? ನೆಕ್ಸ್ಟ್ ಬರ್ತಾನ 1813 ಚಾರ್ಟರ್ ಕಾಯ್ದೆ. 1813 ಚಾರ್ಟರ್ ಕಾಯ್ದೆ. ಈ 1813 ಚಾರ್ಟರ್ ಕಾಯ್ದೆ ಏನ್ ಹೇಳ್ತಂತಂದ್ರ ಬ್ರಿಟಿಷ್ ಇಂಡಿಯಾ ಹೊಸದು ಪ್ರದೇಶಗಳು ಬ್ರಿಟಿಷ್ ಸಾರ್ವಭೌಮತ್ವಕ್ಕೆ ಒಳಪಟ್ಟಿದೆ ಅಂತ ಹೇಳ್ತ ನೋಡ್ರಿ. ಹಾಗಾದ್ರೆ ನಾನು ಬ್ರಿಟಿಷ್ ಪ್ರೊಸೆಸನ್ ಇಂಡಿಯಾ ಅಂತ ಯಾವ ಒಂದು ಕಾಯ್ದೆ ಹೇಳಿದೆ ಬೋರ್ಡ್ ಆಫ್ ಕಂಟ್ರೋಲ್ ಆಕ್ಟ್ ಅಂತ ಹೇಳಿದೆ. 1784 ಬೋರ್ಡ್ ಆಫ್ ಕಂಟ್ರೋಲ್ ಕಾಯ್ದೆ ಅಂತ ಇದೆ. ಅಂದ್ರ ಈ ಬ್ರಿಟಿಷ್ ಇಂಡಿಯಾ ವಸಾಹತುಗಳು ಸಾರ್ವಭೌಮತ್ವ ಅಂತ ಕ್ವಶನ್ ಏನಂತಂದ್ರ 1813 ನೋಡ್ರಿ. ಸಾರ್ವಭೌಮತ್ವಕ್ಕೆ ಒಳಪಟ್ಟಂತ ಕ್ವಶನ್ ಏನಂತಂದ್ರ 1813 ಬರ್ತಾ. ಆಗಲೇ ನಾನು ಏಕಸಮ ವ್ಯಾಪಾರ ಮಾಡೋ ಎಲ್ಲಿ ಅಂತ ಹೇಳಿದೆ ನಾನು 1793. ಅಲ್ಲಿ ಎಲ್ಲಾ ಕಡೆ ಏಕಸಮ ವ್ಯಾಪಾರ ಮಾಡೋ ಅಂತ ಹೇಳ್ತದ. ಬಟ್ 1813 ಚಾರ್ಟರ್ ಕಾಯ್ದೆ ಏನ್ ಹೇಳತ್ತಂತಂದ್ರ ಚೀನಾ, ಚಹಾ, ಅಫೀಮು ಇವು 3 ಹೊರತುಪಡಿಸಿ ಎಲ್ಲಾ ಏಕಸಮ ವ್ಯಾಪಾರ ರದ್ದು ಮಾಡ್ತ ನೋಡ್ರಿ. ಯಾಕಂದ್ರೆ 1813 ಚಾರ್ಟರ್ ಕಾಯ್ದೆ ಹೇಳ್ತ ನೋಡಿ ಸರ್ ಇದು. ಮತ್ತಿದು ಭಾರತದಲ್ಲಿ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿನ ಮೀಸಲಿಡ್ಬೇಕು ಅಂತ ಹೇಳ್ತ ನೋಡ್ರಿ. ಭಾರತ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿ ಮೀಸಲಿಡ್ಬೇಕು. ಮತ್ತು ಕ್ರೈಸ್ತ ಮಿಷನರಿಗೆ ಅವರ ಭಾರತದಲ್ಲಿ ಮತ ಪ್ರಚಾರಕ್ಕೆ ಅವಕಾಶ ಮಾಡ್ತಂತ ನೋಡ್ರಿ. ಯಾಕಾಯ್ದೆ ಅಂತಂದ್ರ 1813 ಚಾರ್ಟರ್ ಕಾಯ್ದೆ. ಇನ್ನೊಂದ್ಸಲ ನೋಡ್ರಿ 1813 ಚಾರ್ಟರ್ ಕಾಯ್ದೆ ಒಂದ್ ಹೇಳಿದೆ ಬ್ರಿಟಿಷ್ ಇಂಡಿಯಾ ವಸಾಹತುಗಳು ಸಾರ್ವಭೌಮತ್ವಕ್ಕೆ ಒಳಪಟ್ಟು ಅಂತ ಹೇಳಿದೆ. ನೆಕ್ಸ್ಟ್ ಏನ್ ಮಾಡ್ತಂತ ಏಕಸಮ ವ್ಯಾಪಾರ ಚಹಾ, ಚೀನಾ, ಅಫೀಮು ಎಲ್ಲಾ ರದ್ದು ಮಾಡತ್ತೆ. ಇವು 3ಕ್ಕೆ ಮಾತ್ರ ಅವಕಾಶ ಕೊಡ್ತದ. ಮತ್ತೇನ್ ಹೇಳಿದೆ ನಾನು ಅಂದ್ರ ಇಂಗ್ಲಿಷ್ ಶಿಕ್ಷಣಕ್ಕೆ ಏನ್ ಮಾಡ್ತಂತ 1 ಲಕ್ಷ ರೂಪಾಯಿ ಅಂತ ಮೀಸಲಿಡ್ಬೇಕು ಅಂತ ಹೇಳ್ತದ. ಮತ್ತೇನ್ ಹೇಳಿದ್ರಿ ಅಂದ್ರೆ ಭಾರತದಲ್ಲಿ ಕ್ರೈಸ್ತ ಮತ ನಂತರ ಪ್ರಚಾರಕ್ಕಾಗಿ ಅನುವು ಮಾಡಿಕೊಟ್ಟಂತ ಕಾಯ್ದೆ ಬರ್ತಂತಂದ್ರ 1813 ಚಾರ್ಟರ್ ಕಾಯ್ದೆ. ನೆಕ್ಸ್ಟ್ ಬರ್ತಾನ 1833 ಚಾರ್ಟರ್ ಕಾಯ್ದೆ. 1833 ಚಾರ್ಟರ್ ಕಾಯ್ದೆ ಯಾವೊಂದು ಕಾಯ್ದೆಯನ್ನ ಸೇಂಟ್ ಎಲೆನಾ ಕಾಯ್ದೆ ಕರಿತು ಅಂತಂದ್ರ 1833 ಕಾಯ್ದೆ ನೋಡ್ರಿ. 1833 ಕಾಯ್ದೆ ಏನಂತ ಕರಿತು ಅಂತಂದ್ರ ಸೇಂಟ್ ಎಲೆನಾ ಕಾಯ್ದೆ ಅಂತ ಕರಿತು ನೋಡಿ ಸರ್. ಇದು ಇಲ್ಲಿ ಬಂಗಾಳದ ಗವರ್ನರ್ ಜನರಲ್ ಏನಾಗುತ್ತೆ ಅಲ್ಲಿ ಭಾರತದ ಗವರ್ನರ್ ಜನರಲ್, ಭಾರತದ ಮೊಟ್ಟ ಮೊದಲ ಗವರ್ನರ್ ಯಾರ್ರಿ ಲಾರ್ಡ್ ಬೆಂಟಿಕ್ ಸರ್. ನೆಕ್ಸ್ಟ್ ಇಲ್ಲಿ ಮೆಕಲೆ ಏನ್ ಮಾಡ್ತಾನಂತಂದ್ರ 1834 ಕಾನೂನಾಗಿ ನೇಮಕ ಮಾಡ್ತಾನ. ಶಿಕ್ಷಣ ಏನ್ ಮಾಡ್ತಾನಂತ ಮೆಕಲೆ ನೇಮಕ ಆತನ. ಮೊಟ್ಟ ಮೊದಲ ಕಾನೂನು ಆಯೋಗ ಯಾರ ಅಧ್ಯಕ್ಷತೆಯಲ್ಲಿ ಯಾವ ವರ್ಷ ನೇಮಕ ಆಗುತ್ತೆ ಅಂತಂದ್ರ ಮೆಕಲೆ ಅಧ್ಯಕ್ಷತೆಯಲ್ಲಿ 1834 ನೇಮಕ ಆತ. ಇವ್ ಮುಂದ್ ಇವೇನಾಗುತ್ತೆ ಅಂತಂದ್ರ IPC, ನೆಕ್ಸ್ಟ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್. IPC ಅಂದ್ರೆ ಏನ್ರಿ ಇಂಡಿಯನ್ ಪೆನಲ್ ಕೋಡ್. ಇಂಡಿಯನ್ ಪಿನಲ್ ಕೋಡ್ ಅಂತ ಬರ್ತಾನ. ಈ ಇಂಡಿಯನ್ ಪಿನಲ್ ಕೋಡ್ ಯಾವ ವರ್ಷ ಬರ್ತಾನ 1860 ಬರುತ್ತೆ. ಈ ಇಂಡಿಯನ್ ಪಿನಲ್ ಕೋಡ್ ಇದ್ದದ್ದು ಏನಾಗುತ್ತೆ ಪ್ರೆಸೆಂಟ್ ಈಗ ಭಾರತೀಯ ನ್ಯಾಯ ಸಮಿತಿ. ಕರೆಕ್ಟ್ ಅಲ್ರಿ? ಇಂಡಿಯನ್ ಪೆನಲ್ ಕೋಡ್ ಇದ್ದು 1860 ಬರ್ತದ. ಈ ಪ್ರಸ್ತುತ ಹೆಸರು ಏನ್ ಮಾಡ್ರಿ ಈಗ ಭಾರತೀಯ ನ್ಯಾಯ ಸಮಿತಿ ಅಂತ ಮಾಡ್ರಿ ಸರ್. ನೆಕ್ಸ್ಟ್ ಬರ್ತಾನೆ ಅದು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತ ಬರ್ತದೆ. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಯಾವ ವರ್ಷ ಬರ್ತದೆ 1872. ಈ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅನ್ನ ಪ್ರಸ್ತುತ ಏನ್ ಮಾಡ್ರಿ ಈಗ ಭಾರತೀಯ ಸಾಕ್ಷ್ಯ ಕಾಯ್ದೆ ಏನ್ ಮಾಡ್ರಿ. ಭಾರತೀಯ ಸಾಕ್ಷ್ಯ ಕಾಯ್ದೆ ಅಂತಂದ್ರ ಇದು ಪ್ರಸ್ತುತ ಮಾಡಿ ನೋಡ್ರಿ. ಇನ್ನೊಂದು ಬರ್ತಾನೆ CRPC ಅಂತ ಬರ್ತ್ರಿ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಬರ್ತಲ್ರಿ.
CRPC ಯಾವ ವರ್ಷ ಬರ್ತಾನ 1973-74 ಬರ್ತ್ರಿ. CRPC ಯಾವ ವರ್ಷ ಬರ್ತಂದ್ರ 1973-74 ಬರ್ತಾ. ಈ CRPC ನ ಪ್ರಸ್ತುತ ಏನ್ ಮಾಡ್ರಿ ಈಗ ಭಾರತ ನಾಗರಿಕ ಸುರಕ್ಷಾ ನಿಯಮ ಕಾಯ್ದೆ ನೋಡ್ರಿ. ಭಾರತೀಯ ನಾಗರಿಕ ಸುರಕ್ಷಾ ಕಾಯ್ದೆ ಅಂತ ಯಾವ ಒಂದು ಕಾಯ್ದೆ ಅಂತಂದ್ರ CRPC ಮಾಡಿ ನೋಡಿ ಸರ್. ಇದು ನೆಕ್ಸ್ಟ್ ಅಂತ ಈ ಬರ್ರಿ ಈ ಕಡೆ ಬರ್ರಿ 1833 ಚಾಟ ಕಾಯ್ದೆ ಬರ್ರಿ. ಎಲ್ಲಾ ಏಕಸ್ವಾಮ್ಯ ವ್ಯಾಪಾರವನ್ನ ರದ್ದುಪಡಿಸಿದ ಕಾಯ್ದೆ ಯಾವ್ದಂತಂದ್ರ 1833. ಒಳ್ಳೆ ಕ್ವಶನ್ ಕೇಳ್ತೀನಿ ಹೇಳ್ರಿ, ಯಾವ ಕಾಯ್ದೆ ಭಾರತದಲ್ಲಿ ಏಕಸ್ವಾಮ್ಯ ವ್ಯಾಪಾರ ಮಾಡೋ ಅನುವು ಮಾಡಿ ಕೊಡ್ತಾರ್ರಿ? ಎಲ್ಲರ ಹತ್ರ ಬರ್ಕೋಣ, ರಿವಿಷನ್ ಆತ ನನ್ನ ಮಾತು ಕೇಳ್ರಿ. ಎಕ್ಸಾಮ್ ಅಲ್ಲೇ ಕುಂತಾಗ ರಾಷ್ಟ್ರೀಯ ಪ್ರಣಯ ಉಳಿದ ನಾಯ ಆಗುತ್ತೆ ಅಲ್ಲಿ. ಅದಕ್ಕೆ ಹೇಳಕ್ ಕುಂತೀನಿ. ಅಂದ್ರ ಕನ್ಫ್ಯೂಸ್ ಆಗ್ತವ, ಸ್ವಲ್ಪ ಹೇಳ್ರಿ ಬಾಯ್ ಬಿಟ್ಟು ಪರ್ಫೆಕ್ಟ್ ಆಗ್ತೀವಿ. ನಾವೆಷ್ಟು ಓದಿರ್ತೀವಿ ಬೇಕಾದ್ರೆ ನೋಡ್ರಿ, ನೀವು ಓದಿದ್ದು ಜಾಸ್ತಿ ನೆನ್ಪಿಳಲ್ಲ, ಬೇರೆ ಹತ್ರ ಕೇಳಿದ್ದು ಇನ್ನೊಬ್ರು ಬಂದು ಹೇಳಿದವು ಜಾಸ್ತಿ ನೆನ್ಪಿಳಿತಾವ. ಅದಕ್ಕೆ ಸ್ವಲ್ಪ ಜಾಸ್ತಿ ನಾವು ಹೆಂಗ್ ಹೇಳ್ತಿರ್ತೀವಿ, ನೀವು ಬಾಯಿ ಬಿಟ್ಟು ಹೇಳಕ್ಕೆ ಸುಮ್ ಪದಾರ್ಥ ಮಾಡ್ರಿ ಅಲ್ಲೇ, ಅವ ಸ್ವಲ್ಪ ಜಾಸ್ತಿ ನೆನ್ಪಿಳಿತಾವು. ಮತ್ತೆ ಪದ ಆಡ್ಕೋಬೇಡ್ರಿ, ಅಲ್ಲಿ ಹೋಗಿ ಹೇಳ್ರಿ ಅಷ್ಟೇ. ಯಾವೊಂದು ಕಾಯ್ದೆ ಭಾರತದಲ್ಲಿ ಏಕಸ್ವಾಮ್ಯ ವ್ಯಾಪಾರ ಮಾಡಲು ಹೇಳ್ತದಣ್ಣ 1993. ಯಾವೊಂದು ಕಾಯ್ದೆ ಕೇವಲ ಚಹಾ ಚೀನಾ ಅಭಿಮುಖ ಅನುವು ಮಾಡಿಕೊಡ್ತದ್ರಿ 1813. ನೆಕ್ಸ್ಟ್ ಯಾವೊಂದು ಕಾಯ್ದೆ ಎಲ್ಲಾ ಏಕಸ್ವಾಮ್ಯ ವ್ಯಾಪಾರ ರದ್ದುಪಡಿಸ್ತದಣ್ಣ 1833 ಬರ್ತದೆ ಸರ್. ಇದು ನೆಕ್ಸ್ಟ್ ಏನಂತಂದ್ರ 1833 ಎಷ್ಟು ಬರ್ತಣ 1853 ಚಾರ್ಟರ್ ಕಾಯ್ದೆ. ಕ್ವಶನ್ ಹೆಂಗ್ ಕೇಳ್ತಾನಂತಂದ್ರ ಈ 1853 ಚಾರ್ಟರ್ ಕಾಯ್ದೆ ಪ್ರಕಾರ ಗವರ್ನರ್ ಜನರಲ್ ಕೌನ್ಸಿಲ್ ಕಾರ್ಯಗಳನ್ನ ಶಾಸಕಾಂಗ ಮತ್ತು ಕಾರ್ಯಾಂಗದಿಂದ ಪ್ರತ್ಯೇಕ ಮಾಡಿದಂತ ಕಾಯ್ದೆ ಅಂತಂದ್ರ 1853 ಚಾರ್ಟರ್ ಕಾಯ್ದೆ. ಅಂದ್ರ ಭಾರತ ಗವರ್ನರ್ ಜನರಲ್ನ ಕೌನ್ಸಿಲ್ ಕಾರ್ಯಗಳನ್ನ ಶಾಸಕಾಂಗ ಮತ್ತು ಕಾರ್ಯಾಂಗೀಯ ಬರೀ ಬಿಡ್ರಾಕ ಶಾಸಕಾಂಗ ಮತ್ತು ಕಾರ್ಯಾಂಗಿ ಅಂತ ಪ್ರತ್ಯೇಕ ಮಾಡಿದಂತ ಕಾಯ್ದೆ ಆದಂತಂದ್ರ 1853 ಚಾರ್ಟರ್ ಕಾಯ್ದೆ ಬರ್ತದೆ ಸರ್. ಇದು ಮತ್ತೆ ಹೆಚ್ಚುವರಿ 6 ಜನ ಶಾಸಕ ಸದಸ್ಯರನ್ನ ಗವರ್ನರ್ ಕೌನ್ಸಿಲ್ಗೆ ಒದಗಿಸ್ತಾರೆ ನೋಡಿ ಸರ್. ಇದನ್ನ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರಿತಾರೆ ನೋಡ್ರಿ. ಅಂದ್ರೆ ಹೆಚ್ಚುವರಿ ಶಾಸಕ ಸದಸ್ಯರನ್ನ 6 ಜನ ಏನ್ ಮಾಡ್ತಂತಂದ್ರ ನೇಮಕ ಮಾಡ್ತದ. ಇನ್ನೊಂದು ಅತ್ಯಂತ ಕ್ವಶನ್ ಏನ್ ಕೇಳ್ತಾನಂತಂದ್ರ ಯಾವೊಂದು ಕಾಯ್ದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುವು ಮಾಡಿಕೊಟ್ಟಂತ ಕಾಯ್ದೆ ಅಂತಂದ್ರ 1853 ಚಾರ್ಟರ್ ಕಾಯ್ದೆ ನೋಡ್ರಿ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುವು ಮಾಡಿಕೊಟ್ಟಂತ ಕಾಯ್ದೆ ಅಂತಂದ್ರ 1853 ಚಾರ್ಟರ್ ಕಾಯ್ದೆ ಬರ್ತದೆ ನೋಡಿ ಸರ್. ಇದು ನೆಕ್ಸ್ಟ್ ಒಂದು ಕಾಯ್ದೆ ಬರ್ತಾನ 1858 ಭಾರತ ಸರ್ಕಾರ ಕಾಯ್ದೆ. 1858 ಭಾರತ ಸರ್ಕಾರ ಕಾಯ್ದೆ. ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರ 1773 1858 ಇಷ್ಟೇನ್ ಜಾರಿ ಆಗಿರ್ತಲ್ರಿ, ಆ ಕಾಯ್ದೆ ಏನ್ ಕರಿತಾರ ಅಂತಂದ್ರ ಕಂಪ್ನಿ ಕಾಯ್ದೆ ಅಂತ ಕರಿತಾರ. 1858 ಜಾರಿ ಆತಲ್ಲ ಆ ಕಾಯ್ದೆ ಏನ್ ಕರಿತಾರ ಅಂತಂದ್ರ ಬ್ರಿಟಿಷ್ ಸರ್ಕಾರ ಕಾಯ್ದೆ ಅಂತ ಕರಿತಾರ. ಮತ್ತೆ ಯಾವೊಂದು ಕಾಯ್ದೆಗೆ ವಿಕ್ಟೋರಿಯಾ ಘೋಷಣೆ ಮ್ಯಾಗ್ನಾ ಕಾರ್ಟ್ ಅಂತ ಕರಿತಾರ ಅಂತಂದ್ರ 1858 ಭಾರತದ ಇತಿಹಾಸದ ಮ್ಯಾಗ್ನಾ ಕಾರ್ಟ್. ನೆಕ್ಸ್ಟ್ ವಿಕ್ಟೋರಿಯಾ ಘೋಷಣೆ ಅಂತ ಕರಿತಾರ ಅಂತಂದ್ರ 1858 ಕಾಯ್ದೆ ನೋಡಿ ಸರ್. ಇದು ಈ ಕಾಯ್ದೆ ಒಳಗೆ ಏನಾಗ್ತದೆ ಅಂತಂದ್ರ ಬೋರ್ಡ್ ಆಫ್ ಕಂಟ್ರೋಲ್ ರದ್ದಾಗ್ತದ. ಒಂದೇನಾಗುತ್ತೆ ಅಂತಂದ್ರ ಬೋರ್ಡ್ ಆಫ್ ಕಂಟ್ರೋಲ್ ಎಲ್ಲಿ ರಚನೆ ಆಗ್ತದೆ ನಾನು 1884 ಇಲ್ಲಿ ರದ್ದಾಗುತ್ತದೆ. ಮತ್ತ ಸೆಕ್ರೆಟರಿ ಸ್ಟೇಟ್ ಫಾರ್ ಇಂಡಿಯಾ ಇಲ್ಲಿ ಹುದ್ದೆ ರಚನೆ ಆಗುತ್ತೆ. ಕೌನ್ಸಿಲ್ ಆಫ್ ಇಂಡಿಯಾ ಮತ್ತು ಸೆಕ್ರೆಟರಿ ಸ್ಟೇಟ್ ಫಾರ್ ಇಂಡಿಯಾ ಇವು ಎರಡು ಹುದ್ದೆ ಏನಾಗ್ತದೆ ಅಂತಂದ್ರ ಇಲ್ಲಿ ರಚನೆ ಆಗ್ತದೆ ನೋಡಿ ಸರ್. ಇದು ನೆಕ್ಸ್ಟ್ ಅಂತಂದ್ರ ಇಲ್ಲಿ ಭಾರತದ ಗವರ್ನರ್ ಜನರಲ್ ಹುದ್ದೆ ರದ್ದಾಗುತ್ತೆ. ಯಾವ ಹುದ್ದೆ ಸೃಷ್ಟಿಯಾಗುತ್ತೆ? ಇಲ್ಲಿ ವೈಸ್ರಾಯ್ ಹುದ್ದೆ ಸೃಷ್ಟಿಯಾಗುತ್ತೆ. ಭಾರತದ ಮೊದಲ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್ ಬರ್ತದೆ ನೋಡಿ ಸರ್. ಇದು ಎಷ್ಟು ಬರ್ತಾರೆ 1861 ಇಂಡಿಯನ್ ಕೌನ್ಸಿಲ್ ಆಕ್ಟ್ ಸರ್. 1861 ಇಂಡಿಯನ್ ಕೌನ್ಸಿಲ್ ಆಕ್ಟ್ ಬರ್ತದೆ ಸರ್. ಇದು ಈ ಕಾಯ್ದೆ ಹೇಳತ್ತಂತಂದ್ರ ಈಗ ಯಾವ್ದೇ ಒಂದು ಸಮಿತಿಯನ್ನ ಭಾರತೀಯರಿಗೆ ಯಾರಿಗೂ ಅವಕಾಶ ಇದ್ದಿಲ್ಲಣ್ಣ, ಸುಮ್ಮನೆ ದೂರ ನಿಂತ ನೋಡಕ್ ಅಷ್ಟೇ ನಾವು. ಬಟ್ ಈ ಕಾಯ್ದೆ ಏನ್ ಮಾಡ್ತಂತಂದ್ರ ಈ ಕಾರ್ಯಕಾರಿ ಸಮಿತಿಯಲ್ಲಿ ಭಾರತೀಯರು ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಂತ ಕಾಯ್ದೆ ಕ್ವಶನ್ ಏನಂತಂದ್ರ 1861 ಇಂಡಿಯನ್ ಕೌನ್ಸಿಲ್ ಆಕ್ಟ್ ಬರ್ತದೆ ಸರ್. ಇದು ಅಂದ್ರೆ ಭಾರತದ ಪರವಾಗಿ ಯಾರ್ಯಾರು ಫಸ್ಟ್ ಭಾಗವಹಿಸ್ತಾರ ಅಂತಂದ್ರ ಬನರಾಸ್ನ ರಾಜ, ಪಟಿಯಾಲ ರಾಜ, ಸರ್ ದಿನಕರ್ ರಾವ್ ಇವ್ರೆಲ್ಲ ಏನ್ ಮಾಡ್ತಾರ ಅಂತಂದ್ರ ಈ ಕೌನ್ಸಿಲ್ ಸದಸ್ಯರು ಏನ್ ಮಾಡ್ತಾರ ಭಾಗವಹಿಸ್ತಾರ ಸರ್. ಇದು ನೆಕ್ಸ್ಟ್ ಯಾವೊಂದು ಕಾಯ್ದೆ ಮೂಲಕ ಲಾರ್ಡ್ ಕ್ಯಾನಿಂಗ್ ಅವರ ಪೋರ್ಟ್ ಪೋಲಿಯೋ ಪದ್ಧತಿ ಜಾರಿ ಆಗುತ್ತೆ ಅಂತಂದ್ರ 1861 ಜಾರಿ ಆಯ್ತು ನೋಡಿ ಸರ್. ಇದು ನೆಕ್ಸ್ಟ್ ಯಾವೊಂದು ಕಾಯ್ದೆ ವೈಸರಾಯನಿಗೆ ಸುಗ್ರೀವಾಜ್ಞೆ ಕೊಡ್ತದೆ ಅಂತಂದ್ರ 1861. ಈ ಇಷ್ಟತಕ್ಕ ಏನ್ ಹೇಳಿದ್ರಿ ಅದ್ರ ಬಗ್ಗೆ ಕ್ವಶನ್ ಕೇಳ್ತೀನಿ ಹೇಳ್ರಿ. ಅವ್ನು ಇಷ್ಟತಕ್ಕ ಮಾಡಿತ್ತು ಯಾವ ಕಾಯ್ದೆ ಗವರ್ನರ್ ಜನರಲ್ಗೆ ವಿವೇಚನ ಅಧಿಕಾರ ಕೊಡ್ತೀರಿ? 1786 ಸರ್. 1786 ಕಾಯ್ದೆ ವಿವೇಚನ ಅಧಿಕಾರ ಕೊಡ್ತಾರೆ. ನೆಕ್ಸ್ಟ್ ಯಾವೊಂದು ಕಾಯ್ದೆ ವೈಸರಾಯನಿಗೆ
ಸುಗ್ರೀವಾಜ್ಞೆ ಕೊಡ್ತದ್ರಿ. ಕಾರ್ಯಕಾರಿ ಸಮಿತಿಯಲ್ಲಿ ಭಾರತೀಯರು ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ಕಾಯ್ದೆ 1861 ನೋಡಿ ಸರ. ಯಾವೊಂದು ಕಾಯ್ದೆ ಲಾರ್ಡ್ ಕ್ಯಾನಿಂಗ್ ಅವರಿಂದ ಪರಿಚಯಿಸಲ್ಪಟ್ಟಂತ ಪೋರ್ಟ್ ಪೋಲಿಯೋ ಪದ್ಧತಿಗೆ ಮಾನ್ಯತೆ ಕೊಡ್ತಾರೆ 1861. ಅರ್ಥ ಆಗ್ತಿಲ್ಲ. ನೆಕ್ಸ್ಟ್ ಬರ್ತಾನ 1892 ಇಂಡಿಯನ್ ಕೌನ್ಸಿಲ್ ಆಕ್ಟ್ ಬರ್ತಾರೆ. 1892 ಇಂಡಿಯನ್ ಕೌನ್ಸಿಲ್ ಆಕ್ಟ್ ಬರ್ತ ನೋಡಿ ಸರ್. ಇದ್ರ ಬಗ್ಗೆ ಅತ್ಯಂತ ಏನ್ ಕ್ವಶನ್ ಕೇಳ್ತಾನಂತ 1892 ಕೇಂದ್ರೀಯ ಹಾಗೂ ಪ್ರಾಂತೀಯ ಶಾಸನಸಭೆಯಲ್ಲಿ ಸರ್ಕಾರೇತರ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾರ ನೋಡ್ರಿ. ಕೇಂದ್ರೀಯ ಮತ್ತು ಪ್ರಾಂತೀಯ ಒಂದು ಸರ್ಕಾರೇತರ ಸಂಖ್ಯೆಯನ್ನ ಹೆಚ್ಚು ಮಾಡ್ತಾರಂತ್ರಿ. ಮತ್ತ ಅತ್ಯಂತ ಕ್ವಶನ್ ಏನ್ ಕೇಳ್ತಾನಂತಂದ್ರ ಯಾವೊಂದು ಕಾಯ್ದೆ ಬಜೆಟ್ ಬಗ್ಗೆ ಪರಿಕಲ್ಪನೆ ಕೊಡ್ತಂತಂದ್ರ 1891 ಇಂಡಿಯನ್ ಕೌನ್ಸಿಲ್ ಆಕ್ಟ್ ನೋಡ್ರಿ. ಈ 1892 ಭಾರತೀಯ ಕೌನ್ಸಿಲ್ ಕಾಯ್ದೆ ಏನಂತಂದ್ರ ಈ ಬಜೆಟ್ ಬಗ್ಗೆ ಪರಿಕಲ್ಪನೆ ಕೊಟ್ಟಂತ ಕಾಯ್ದೆ ಅಂತಂದ್ರ 1892 ಕಾಯ್ದೆ. ಇನ್ನೊಂದು ಕ್ವಶನ್ ಏನ್ ಕೇಳ್ತಾನಂತಂದ್ರ ಭಾರತದಲ್ಲಿ ಚುನಾವಣೆ ನಡೆಸಲು ಒಪ್ಪಿಗೆ ಕೊಟ್ಟಂತ ಕಾಯ್ದೆ ಅಂತಂದ್ರ 1892 ನೋಡ್ರಿ. ಅರ್ಥ ಆಗ್ತಲ್ರಿ? ಇನ್ನೊಂದ್ಸಲ ಹೇಳೋದ್ರ ಬಗ್ಗೆ 1892 ಇಂಡಿಯನ್ ಕೌನ್ಸಿಲ್ ಆಕ್ಟ್ ಪ್ರಕಾರ ಸರ್ಕಾರಿ ಅಧಿಕಾರೇತರ ಮತ್ತು ಸರ್ಕಾರದ ಸಂಖ್ಯೆಯನ್ನ ಹೆಚ್ಚು ಮಾಡ್ತಾರೆ. ಮತ್ತೇನ್ ಹೇಳಿದಾರೆ? ಮೊದಲ ಬಾರಿಗೆ ಬಜೆಟ್ ಬಗ್ಗೆ ಪರಿಕಲ್ಪನೆ ಅಂತ ಹೇಳಿದೆ. ಮತ್ತೆ ಭಾರತದಲ್ಲಿ ಚುನಾವಣೆ ನಡೆಸಲು ಒಪ್ಪಿಗೆ ಕೊಟ್ಟಂತ ಕಾಯ್ದೆ ಅಂತಂದ್ರ 1892 ಕಾಯ್ದೆ ನೋಡ್ರಿ. ಅರ್ಥ ಆಯ್ತಿಲ್ರಿ? ನೆಕ್ಸ್ಟ್ ಬರ್ತಾನ ಯಾವ್ದು ಬರ್ತ್ರಿ? 1909 ಮಿಂಟೋ ಮಾರ್ಲೆ ಸುಧಾರಣೆ. 1909 ಶಾಸನ ಕುಂತಿಲ್ಲಲ್ರಿ? 1909 ಮಿಂಟೋ ಮಾರ್ಲೆ ಸುಧಾರಣೆ ಬರ್ತಾನ ಸರ. ಇಲ್ಲಿ ವಯಸ್ಸರಾಯ ಬರ್ತಾನ, ವಯಸ್ಸರಾಯ ಮಿಂಟೋ. ಕಾರ್ಯದರ್ಶಿ ಯಾರು ಬರ್ತಾರ ಸರ? ಮಾರ್ಲೆ ಸರ. ವಯಸ್ಸರಾಯ ಮಿಂಟೋ ಬರ್ತಾನ. ಕಾರ್ಯದರ್ಶಿ ಬಂತಂದ್ರ ಮಾರ್ಲೆ ಬರ್ತಾನ ಸರ್. ಇದು ಇಲ್ಲಿ ಚುನಾಯಿತ ಭಾರತೀಯರಿಗೆ ಶಾಸನಸಭೆಯಲ್ಲಿ ಅವಕಾಶ ಕೊಡ್ತಾರೆ ನೋಡ್ರಿ. ಚುನಾಯಿತ ಭಾರತೀಯರಿಗೆ ಶಾಸನಸಭೆಯಲ್ಲಿ ಅವಕಾಶ ಕೊಡ್ತಾರಂತ್ರಿ. ಮತ್ತ ಕೇಂದ್ರೀಯ ಶಾಸನಸಭೆ ಸದಸ್ಯರ ಸಂಖ್ಯೆ ಎಲ್ಲಿಂದ ಹೆಚ್ಚು ಮಾಡ್ತಾರ್ರಿ? 16ರಿಂದ 60 ನೋಡ್ರಿ. ಹೆಚ್ಚು ಕ್ವಶನ್ ನೋಡ್ರಿ. ಕೇಂದ್ರೀಯ ಶಾಸನಸಭೆಯಲ್ಲಿ ಅಧಿಕಾರೇತರ ಸಂಖ್ಯೆಯನ್ನ ಎಲ್ಲಿಂದ ಹೆಚ್ಚು ಮಾಡ್ತಾರ ಅಂತಂದ್ರ 16ರಿಂದ 60 ಬರುತ್ತೆ ನೋಡ್ರಿ. ನೆಕ್ಸ್ಟ್ ಫಾದರ್ ಆಫ್ ಕಮ್ಯುನಿಯಲ್ ಎಲೆಕ್ಟರ್ ಅಂತ ಯಾರು ಕರಿತಾರೆ? ಲಾರ್ಡ್ ಮಿಂಟೋ ನೋಡ್ರಿ. ಡೈರೆಕ್ಟ್ ಕ್ವಶನ್ ಕೇಳಿದ ಫಾದರ್ ಆಫ್ ಎಲೆಕ್ಟ್ರಾನಿಕ್ ಕಮ್ಯುನಿಯಲ್ ಅಂತ ಯಾರು ಕರಿತಾರೆ ಅಂತಂದ್ರ ಲಾರ್ಡ್ ಮಿಂಟೋ ಕಟ್ಟಿ. ಮುಸ್ಲಿಮರಿಗೆ ಪ್ರತ್ಯೇಕ ಮತನಷ್ಟೇ ಕೊಟ್ಟಂತ ಕಾಯ್ದೆ ಅಂತಂದ್ರ 1909. ಸಾರ್ವಜನಿಕ ಮತದಾನಕ್ಕೆ ಕೊಟ್ಟಂತ ಕಾಯ್ದೆ ಅಂತಂದ್ರ 1919 ನೋಡ್ರಿ. ಅರ್ಥ ಆಯ್ತಲ್ರಿ? ಸೀಮಿತ ಸರ, ಸೀಮಿತ ಅಂತ 1919 ಸಾರ್ವಜನಿಕ ಬಂತು 1935 ಇನ್ನೊಂದ್ಸಲ ನೋಡ್ರಿ. ಮುಸ್ಲಿಮರಿಗೆ ಕೇವಲ ಮತದಾನ ಬಂತಂತಂದ್ರೆ 1909 ಸೀಮಿತ ಮತದಾನ ಬಂತಂತ 1919 ಕ್ರಿಶ್ಚಿಯನ್ ಕೆಲವೊಂದಿಷ್ಟು ಧರ್ಮ ಬರ್ತಿರ್ತಾರೆ. ಸೀಮಿತ ಕೊಟ್ಟಿದಂತ 1919 ಬರ್ತೀರಿ. ಎಲ್ಲಾ ಧರ್ಮದೊಳಗೂ ಮತದಾನಾವಕಾಶ ಕೊಟ್ಟಂತ ಕಾಯ್ದೆ ಅಂತಂದ್ರ 1935. ಇನ್ನೊಂದ್ಸಲ ನೋಡಿ ಸರ 1909 ಮಿಂಟೋ ಮಾರ್ಲೆ ಸುಧಾರಣೆ. ವಯಸ್ಸರ ಅಂತ ಮಿಂಟೋ. ಕಾರ್ಯದರ್ಶಿ ಮಾರ್ಲೆ. ಅಧಿಕಾರೇತರ ಸಂಖ್ಯೆ ಎಷ್ಟು ಮಾಡ್ತಾರಲ್ಲಿ? 16ರಿಂದ 60 ಹೆಚ್ಚು ಮಾಡ್ತಾವ್ರಿ. ಚುನಾಯಿತ ಭಾರತೀಯರಿಗೆ ಶಾಸನ ಸಭೆಯಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡ್ತದ. ಮತ್ತ ಪ್ರಾಂತೀಯ ಸ್ವಾತಂತ್ರ್ಯ ನೀಡ್ತ ನೋಡ್ರಿ. ಫಾದರ್ ಆಫ್ ಎಲೆಕ್ಟರ್ ಅಂತ ಯಾರು ಕರಿತೀವಿ ನಾವು? ಲಾರ್ಡ್ ಮಿಂಟೋ ಬರ್ತಾವ ಸರ್. ಇದು ನೆಕ್ಸ್ಟ್ ಬರ್ತಾನೆ ಕಾಯ್ದೆ 1919 ಮಾಂಟೆಗೋ ಕಾಯ್ದೆ. ಇಲ್ಲಿ ವಯಸ್ಸರ ಬರ್ತಾರ ಸರ. ಸ್ವಲ್ಪ ಉಲ್ಟಾ ತಗೊಂಡ್ರಿ ಅಷ್ಟೇ. ಅದು ಮಾಂಟೆಗೋ ಚೇಮ್ಸ್ಫೋರ್ಡ್ ಅಂತ ಬರ್ತಲ್ರಿ. ವಯಸ್ಸರ ಬಂತಂತಂದ್ರ ಚೇಮ್ಸ್ಫೋರ್ಡ್. ಕಾರ್ಯದರ್ಶಿ ಬಂತಂತಂದ್ರ ಮಾಂಟೆಗೋ ಬರ್ತಾನೆ ಸರ್. ಇದು ಇಲ್ಲಿ ದ್ವಿಶಾಸನ ಸಭೆ ಜಾರಿ ಆಗಿತ್ತ ನೋಡ್ರಿ. ದ್ವಿಶಾಸನ ಸಭೆ ಯಾವ ಒಂದು ಕಾಯ್ದೆಯಲ್ಲಿ ಜಾರಿ ಆಗಿತ್ತಂತಂದ್ರ 1919. ಯಾವ ಬರ್ತಾವ ಸರ್? ಕೌನ್ಸಿಲ್ ಆಫ್ ಸ್ಟೇಟ್ಸ್ ಮತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ನೋಡ್ರಿ. ದ್ವಿಶಾಸನ ಸಭೆ ಯಾವ ಅಂತಂದ್ರ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಮತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿ ಬರ್ತಾನೆ ಸರ್. ಇದು ಮತ್ತೆ ಇನ್ನೊಂದು ಕ್ವಶನ್ ಏನ್ ಕೇಳ್ತಾನಂತ ಇಲ್ಲಿ ಯಾವೊಂದು ಕಾಯ್ದೆ ಮೂಲಕ ಭಾರತದೊಳಗ ಲಂಡನ್ ಒಳಗ ಕಮಿಷನರ್ ಹುದ್ದೆ ರಚನೆ ಆಗುತ್ತಂತಂದ್ರ 1919 ನೋಡ್ರಿ. 1919 ಕಾಯ್ದೆ ಮೂಲಕ ಲಂಡನ್ ಒಳಗೆ ಏನ್ ಮಾಡ್ತಂತಂದ್ರ ಕಮಿಷನರ್ ಹುದ್ದೆ ಮಾಡ್ತಂತಂದ್ರ ರಚನೆ ಆಗುತ್ತದ. ಮತ್ತೇನಾಗುತ್ತಂತಂದ್ರೆ ಇಲ್ಲಿ UPSC ಸ್ಥಾಪನೆ ಆಗ್ತಾನ. UPSC ಯಾವ ಸ್ಥಾಪನೆ ಆಗ್ತದ? UPSC 1920. ಒಬ್ಬರ್ಸಿ ನನಗೆ ಆನ್ಸರ್ ಬರಲ್ಲ, ಬಾಯಿಲಿಂದ ಹೇಳ್ಬೇಕು. 1926 ಅಕ್ಟೋಬರ್ 1 UPSC ಸ್ಥಾಪನೆ ಆಗ್ತ. UPSC ಅಧಿಕಾರಿ ಬಂತಂದ್ರ 665. UPSC ಮೊದಲ ಅಧ್ಯಕ್ಷ ರೀ ಸರ್ ಬಾರ್ಕರ್. UPSC ಪ್ರಸ್ತುತ ಅಧ್ಯಕ್ಷ ರೀ ಅಜಯ್ ಕುಮಾರ್. UPSC ಮೊದಲ ಭಾರತೀಯ ಅಧ್ಯಕ್ಷ ರೀ HK ಕೃಪಲಾನಿ. UPSC ಮೊದಲ ಭಾರತೀಯ ಅಧ್ಯಕ್ಷ ಅಂತಂದ್ರ HK ಕೃಪಲಾನಿ ಬರ್ತಾನ ನೋಡಿ ಸರ್. ಇದು ನೆಕ್ಸ್ಟ್ UPSC ಸಂಬಂಧಪಟ್ಟಂತೆ UPSC ಸಂಬಂಧಪಟ್ಟಂತೆ ಗೊತ್ತಿಲ್ಲ ಅಂತಂದ್ರ
ಶಾಸಕಾಂಗದ ಅಧಿಕಾರಗಳನ್ನ ಕೇಂದ್ರ ವಿಷಯ ಮತ್ತು ಪ್ರಾಂತೀಯ ಮಾಡ್ತಾನೆ ನೋಡ್ರಿ. ಅಂದ್ರೆ ಯಾವ ಒಂದು ಕಾಯ್ದೆ ಅಂತಂದ್ರ 1919 ಕಾಯ್ದೆ ಮಾಡ್ತ ನೋಡ್ರಿ. ನೆಕ್ಸ್ಟ್ ಬರ್ತಾನೆ ನೆಕ್ಸ್ಟ್ ಕಾಯ್ದೆ ಸರ್ 1935 ಭಾರತ ಸರ್ಕಾರ ಕಾಯ್ದೆ ಸರ್. ಇನ್ನೊಂದ್ ಸರ ಯಾವ ಒಂದು ಕಾಯ್ದೆ ಮೂಲಕ ಬಜೆಟ್ ಒಳಗ ಮತದಾನಕ್ಕೆ ಕೊಡ್ತದ್ರಿ 1919 ನೋಡ್ರಿ. ಬರೀ ಬಜೆಟ್ ಬಗ್ಗೆ ಪರಿಕಲ್ಪನೆ ಬಂತಂದ್ರ 1896 ಅಂತ ಹೇಳಿದ್ವಿ. ಆ ಬಜೆಟ್ ಒಳಗ ಮತದಾನ ಹಕ್ಕು ಕೊಟ್ಟಂತ ಕಾಯ್ದೆ ಅಂತಂದ್ರ 1919. ವೈಸರಾಯನಿಗೆ ವೀಟೋಧಿಕಾರ ಕೊಟ್ಟಂತ ಕಾಯ್ದೆ ಒಂದು ಕ್ವಶನ್ ಏನಂತಂದ್ರ 1919 ನೋಡ್ರಿ. ವೈಸರಿಗೆ ವೀಟೋಧಿಕಾರ ಬರ್ತಾವ ಸರ್. ಈ ವೀಟೋಧಿಕಾರನ ವೈಸರಾಯನಿಗೆ ಕೊಟ್ಟಂತ ಕಾಯ್ದೆ ಅದಂತಂದ್ರ 1919 ಬರ್ತ ನೋಡ್ರಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಸೈಮನ್ ಆಯೋಗ ಬರ್ತಾನ. ಮುಂದುವರೆದ ಅಂತಂದ್ರ ಸೈಮನ್ ಆಯೋಗ ಅಂತ ಬರ್ತಾರೆ. ಯಾವ ವರ್ಷ ಬರ್ತಾರೆ? ಭಾರತಕ್ಕೆ ಬರದ 1927 ಸೈಮನ್ ಆಯೋಗ ಬರ್ತಾನ. ಬಟ್ ಈ ಸೈಮನ್ ಆಯೋಗ ಭಾರತಕ್ಕೆ ಬರದ ವರ್ಷನ 1928 ಬರ್ತೀವಿ. ಭಾರತಕ್ಕೆ ಬರದ ವರ್ಷ ಅಂತಂದ್ರ 1928 ಬರ್ತೀವಿ. ವರದಿ ಕೊಡದ ವರ್ಷನ 1930 ಸರ್. 19 ಕರೆಕ್ಟ್ ಅಲ್ರಿ? ವಾಪಸ್ 30 ವರದಿ ಕೊಡಿ 29 ನೋಡ್ರಿ. ಸೈಮನ್ ಆಯೋಗ ಬಂದಿದ್ದು 19 ರಚನೆ ಆಗಿದ್ದು 1927. ಭಾರತ 1928 ವರದಿ ಕೊಟ್ಟಿದ್ದು 29 ಅಂದ್ರಿ. ಬ್ರಿಟನ್ ಒಳಗಿದ್ದ ಅಂತ 1930. ಈ ಸೈಮನ್ ಆಯೋಗನ ಬೆಂಬಲಿಸಂತ ಕೆಲವೊಂದಿಷ್ಟು ಪ್ರಮುಖರು ಬರ್ತಾರೆ. ಯಾವ ಬರ್ತಾರೆ ಅಂತಂದ್ರ ಡಾಕ್ಟರ್ BR ಅಂಬೇಡ್ಕರ್. ಇವ್ರು ಜಾಸ್ತಿ ಕ್ವಶನ್ ಕೇಳ್ತಾನ್ರಿ. ಎಲ್ಲ ರೈತಲ್ರಿ ಈ ಸೈಮನ್ ಆಯೋಗನ ವಿರೋಧ ಮಾಡಿದ್ರ ಈ ಸೈಮನ್ ಆಯೋಗನ ಬೆಂಬಲಿಸಂತ ಯಾರು ಬರ್ತಾರೆ ಅಂತಂದ್ರ ಡಾಕ್ಟರ್ BR ಅಂಬೇಡ್ಕರ್ ಬರ್ತಾರೆ. ಹಾಗಾದ್ರೆ ಸೈಮನ್ ಆಯೋಗ ಭಾರತಕ್ಕೆ ಎದಕ್ ಬರ್ತಾನದ? 1919 ಏನು ಮಾಂಟೆಗ ಕಾಯ್ದೆ ಭಾರತದಲ್ಲಿ ಯಾವ ರೀತಿ ಕೆಲಸ ಮಾಡಕಂತ ಅಧ್ಯಯನ ಮಾಡಲು ಯಾವ ಒಂದು ಕಮಿಟಿ ಬರ್ತಂತಂದ್ರ ಸೈಮನ್ ಆಯೋಗ ಬರ್ತದೆ. ಅರ್ಥ ಆಯ್ತಿಲ್ರಿ? ನೆಕ್ಸ್ಟ್ ಬರ್ತಾನ 1935 ಭಾರತ ಸರ್ಕಾರ ಕಾಯ್ದೆ. 1935 ಭಾರತ ಕಾಯ್ದೆ ಏತಲ್ ಸರ. ಇದ್ರ ಮೂಲಕ ಏನಂತಂದ್ರ ಅಖಿಲ ಭಾರತ ಅಂತಂದ್ರ ಒಕ್ಕೂಟ ವ್ಯವಸ್ಥೆ ಅವಕಾಶ. ಇದನ್ನ ಭಾರತ ಸಂವಿಧಾನ ನೀಲಿ ನಕ್ಷೆ ಅಂತ ಕರಿತೀವಿ ನೋಡ್ರಿ. 1935 ಕಾಯ್ದೆಯನ್ನ ಭಾರತ ಸಂವಿಧಾನದ ನೀಲಿ ನಕ್ಷೆ ಅಂತ ಕರಿತೀವಿ ನೋಡಿ ಸರ್. ಇದು ಇಲ್ಲಿ 1935 ಕಾಯ್ದೆ ಮೂಲಕ ಎಷ್ಟು ವಿಧಿ ಇರ್ತಾವ್ರಿ? 321 ವಿಧಿ. ಕ್ವಶನ್ ಕೇಳೋಣ. 1935 ಕಾಯ್ದೆ ಮೂಲಕ ಎಷ್ಟು ವಿಧಿ ಇರ್ತಾವ ಅಂತಂದ್ರ 321 ವಿಧಿ ಇರ್ತಾವ. ಎಷ್ಟು ಅನುಸೂಚಿ ಇರ್ತಾವ್ರಿ? 10 ಅನುಸೂಚಿ ನೋಡ್ರಿ. 321 ವಿಧಿ 10 ಅನುಸೂಚಿ. ಇಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮರ್ತಿ ಪಟ್ಟಿ ಬರ್ತಾವ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮರ್ತಿ ಪಟ್ಟಿ ಎಷ್ಟು ಇರ್ತಾವ? ಕೇಂದ್ರ ಪಟ್ಟಿಯಲ್ಲಿ 59, ಕೇಂದ್ರ ಪಟ್ಟಿ 59, ರಾಜ್ಯ ಪಟ್ಟಿ 54, 59, 54, 36. ಕೇಂದ್ರ ಪಟ್ಟಿ 59, ರಾಜ್ಯ ಪಟ್ಟಿ 54, ಸಮರ್ತಿ ಪಟ್ಟಿ 36. ಪ್ರಸ್ತುತ ಎಷ್ಟು? ಕೇಂದ್ರ ಪಟ್ಟಿ 100, ರಾಜ್ಯ ಪಟ್ಟಿ 61, ಸಮರ್ತಿ ಪಟ್ಟಿ 52. 100, 61, 52. ಗೌರ್ಮೆಂಟ್ ಪ್ರಕಾರ ಇದು ಕೆಲಸ 98, 59, 57 ಅಂತ ಕೊಟ್ಟಾನ. ಗೌರ್ಮೆಂಟ್ ಪ್ರಕಾರ 100, 61, 52 ಬರ್ತದೆ ಸರ್. ಇದನ್ನ ಏನ್ ಸರ್ ಟ್ರಕ್ ಮತ್ತು ಇಂಜಿನ್ ಯಾರು ಕಟ್ತಾರೆ? ಏನ್ರಿ ಅದು? ಟ್ರಕ್ ಇಲ್ಲದ ಬ್ರೇಕ್ ರೀ. ಇಂಜಿನ್ ಇಲ್ಲದ ಟ್ರಕ್ ಮತ್ತು ಇಂಜಿನ್ ಯಾರು ಕ್ವಶನ್ ಕೇಳಿದ್ರೆ ಜವಾಹರ್ಲಾಲ್ ನೆಹರು ಹಾಕಿರೋದನ್ನ. ನೆಕ್ಸ್ಟ್ ಅಂತಂದ್ರ ಇಲ್ಲಿ ಶೇಷಾಧಿಕಾರಿಗಳನ್ನು ವೈಸರೇ ಕೊಡ್ತಾರೆ ನೋಡ್ರಿ. ಇಲ್ಲಿ ವೀಟೋಧಿಕಾರ ಕೊಟ್ಟಿದ್ದು 1919. ಶೇಷಾಧಿಕಾರ ಕೊಟ್ಟಿದ್ದಲ್ಲಿ ಅಂತಂದ್ರ 1935 ನೋಡಿ ಸರ. ಈ ಒಂದು 1930 ಇದ್ರ ಮೂಲಕ ಏನಂತಂದ್ರ RBI ಏನಂತ ಮಾಡ್ತಂತಂದ್ರೆ ಇಲ್ಲಿ ರಿಟರ್ನಿಂಗ್ ಸಮಿತಿ ಮೂಲಕ RBI ಸ್ಥಾಪನೆ ಆಗುತ್ತೆ ನೋಡಿ ಸರ್. ಇದು ಮತ್ತೆ ಇಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆ ಆಗ್ತದೆ. ಯಾವ ಸ್ಥಾಪನೆ ಆಗ್ತಾರೆ? ಫೆಡರಲ್ ಕೋರ್ಟ್ 1937 ಅಕ್ಟೋಬರ್ 1 ನೋಡಿ. ಫೆಡರಲ್ ಕೋರ್ಟ್ ಸ್ಥಾಪನೆ ಆಗ್ತಂದ್ರ 1937 ಅಕ್ಟೋಬರ್ 1 ಮಾಡ್ತಂತಂದ್ರ ಈ ಫೆಡರಲ್ ಕೋರ್ಟ್ ಸ್ಥಾಪನೆ ಆಯ್ತು ನೋಡ್ರಿ.